ಈ ದಿನ ಚನ್ನಪಟ್ಟಣ ವಕೀಲ ಸಂಘದ ಚುನಾವಣೆ ಇದ್ದು, ಈ ಚುನಾವಣೆಯಲ್ಲಿ ನಾನು 3ನೇ ಬಾರಿಗೆ ಚನ್ನಪಟ್ಟಣ ವಕೀಲ ಸಂಘದ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ. ನನ್ನ ಚುನಾಯಿಸಿದ ಎಲ್ಲ ಹಿರಿಯ ಕಿರಿಯ ಮಹಿಳಾ ವಕೀಲರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಈ ಸಂಘದ ಪರವಾಗಿ ಅಭಿನಂದನೆ ತಿಳಿಸ್ತೇನೆ. ಮುಂದೆ ಈ ಹಿಂದೆ ಕೂಡ 2 ಬಾರಿ ನಾನು ಅಧ್ಯಕ್ಷನಾಗಿದ್ದಾಗ ಹಲವಾರು ವಕೀಲರಿಗೆ ಉಪಯೋಗವಂತ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಮುಂದೆ ಕೂಡ ಅವರ ಧ್ವನಿಯಾಗಿ 24 ಗಂಟೆನೂ ಅವರ ಕಾರ್ಯಕ್ಕೆ ನಾನು ಧ್ವನಿಯಾಗಿರ್ತೇನೆ ಅಂತ ಹೇಳಿ ಮಾಡ್ತೇನೆ. ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ. ಮುಂದೆ ಏನು ವಕೀಲರು ಮೂಲಭೂತ ಸೌಕರ್ಯಗಳು ಏನೇನಿದೆ, ನಮ್ದು ಕಾಂಪೌಂಡ್ ಸಮಸ್ಯೆಗಳಿದೆ, ಮತ್ತೆ ಕ್ಯಾಂಟೀನ್ ಒಂದು ಮಾಡಿಸ್ಬೇಕು. ಕ್ಯಾಂಟೀನ್ ವಕೀಲರಿಗೆ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಹಂಗಾಗಿ ಅದಕ್ಕೆ ಒಂದು ಒತ್ತು ನೀಡುವಂತ ಕೆಲಸವನ್ನ ಮಾಡ್ತೇವೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನದಲ್ಲಿ SP ಧನಂಜಯ 80 ಓಟ್ ಪಡ್ಕೊಂಡಿದ್ದಾರೆ. MK ಪ್ರಭು 62 ಓಟ್ ಪಡ್ಕೊಂಡಿದ್ದಾರೆ. ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ SP ಧನಂಜಯ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೆ ಜಂಟಿ ಕಾರ್ಯದರ್ಶಿ ಸ್ಥಾನದಲ್ಲಿ ಧರ್ಮೇಂದ್ರ ಕುಮಾರ್ 71 ಮತಗಳನ್ನ ಪಡ್ಕೊಂಡಿದ್ದಾರೆ. N ಸಿದ್ದರಾಜಯ್ಯ 53 ಮತಗಳನ್ನ ಪಡ್ಕೊಂಡಿದ್ದಾರೆ. ಈ ಜಂಟಿ ಕಾರ್ಯದರ್ಶಿ ಸ್ಥಾನದಲ್ಲಿ ಧರ್ಮೇಂದ್ರ ಕುಮಾರ್ 71 ಸ್ಥಾನ ಪಡೆದು ಗೆಲುವನ್ನು ಸಾಧಿಸಿದ್ದಾರೆ. ಸರ್, ಖಜಾಂಚಿ ಸ್ಥಾನದಲ್ಲಿ 3 ಅಭ್ಯರ್ಥಿಗಳಿದ್ರು. ಲಕ್ಷ್ಮಮ್ಮ 50 ಮತಗಳನ್ನ ಪಡ್ಕೊಂಡಿದ್ದಾರೆ. ವಸಂತಮ್ಮ MV 52 ಮತಗಳನ್ನ ಪಡ್ಕೊಂಡಿದ್ದಾರೆ. ಶಶಿಕಲಾ ವೈಕೆ 35 ಮತಗಳನ್ನ ಪಡ್ಕೊಂಡಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಲ್ಲಿ 2 ಅಭ್ಯರ್ಥಿಗಳಿದ್ರು. ಅದರಲ್ಲಿ ಕವಿತಾ PR 78 ಮತಗಳನ್ನ ಪಡ್ಕೊಂಡಿದ್ದಾರೆ. MN ಹೇಮಾ 53 ಮತಗಳನ್ನ ಪಡ್ಕೊಂಡಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.